ಹಲೋ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇರೋ ಗಾಡಿ ಹೀರೋ ಅವರ ಎಕ್ಸ್ಪಲ್ಸ್ 200 4V ಪ್ರೋ ವೇರಿಯಂಟು. ಇದರಲ್ಲಿ ಮಾಮೂಲಿ ವೇರಿಯಂಟು ಒಂದು ಬರುತ್ತೆ, ಎಕ್ಸ್ಪಲ್ಸ್ 200 4V ಅಂತ. ಸೊ ಇದು ಸ್ವಲ್ಪ ಪ್ರೋ ವರ್ಷನ್. ಇದು ಯಾಕೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಅಟ್ರಾಕ್ಷನ್ ಬಂದೇ ಇದ್ರದ್ದು ಪೇಂಟ್ ಸ್ಕೀಮು. ಈ ಪೇಂಟ್ ಸ್ಕೀಮ್ ನಿಮಗೆ ಮಾಮೂಲಿ ಎಕ್ಸ್ಪಲ್ಸ್ 200ಅಲ್ಲಿ ಬರೋಲ್ಲ. ಸೊ ಇದ್ರದ್ದು ಪೇಂಟ್ ಸ್ಕೀಮ್ ಬರೀ ಪ್ರೋ ವೇರಿಯಂಟಿಗೆ ಮಾತ್ರ ಬರೋದು. ಅದರಲ್ಲಿ ನಿಮಗೆ ರೆಡ್ ಆ್ಯಂಡ್ ಬ್ಲ್ಯಾಕು ಮತ್ತು ವೈಟ್ ಆ್ಯಂಡ್ ಬ್ಲೂ ಇವೆಲ್ಲ ಕಲರ್ ಸಿಗುತ್ತೆ. ಇದರಲ್ಲಿ ಒಂದೇ ವೇರಿಯಂಟ್ ಕಲರ್ ಸಿಗೋದು ಇದೆ. ಲುಕ್ಸ್ ಮಾತ್ರ ಸೂಪರಾಗಿದೆ. ಇದ್ರದ್ದು ಡಿಫ್ರೆನ್ಸ್ ಏನಪ್ಪ ಕೆಳಗೆ ಬಂದು ಚೇಂಜಸ್ ಬಂದ್ಬಿಟ್ಟು ನಿಮಗೆ ಮೇಯ್ನು ಸಸ್ಪೆನ್ಷನ್, ಫ್ರಂಟ್ ಟ್ರಾವೆಲ್ ಸಸ್ಪೆನ್ಷನ್ನು ಮತ್ತು ಹಿಂದ್ಗಡೆ ಇರೋ ಸಸ್ಪೆನ್ಷನ್ನು ಮತ್ತು ಗ್ರೌಂಡ್ ಕ್ಲಿಯರೆನ್ಸು, ಇದರಲ್ಲೆಲ್ಲ ಸ್ವಲ್ಪ ಚೇಂಜಸ್ ಇದೆ. ಇದು ಮೇಯ್ನ್ ಅಡ್ವಾಂಟೇಜು ಅಥವಾ ಏನಾದರೂ ಡಿಫ್ರೆನ್ಸ್ ಕಾಣೋದಾದರೆ ಇದ್ರದ್ದು ಹೈಟು, ಗಾಡಿ ಸಖತ್ ಹೈಟ್ ಇದೆ. ಇವಾಗ ಇದ್ರದ್ದು ಫೀಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದರೆ ನಾವು ಮುಂದ್ಗಡೆ ನೀವು ವೀಲ್ ನೋಡ್ತಾ ಇರ್ಬೋದು. ಇದು 90/90 21 ಇಂಚಸ್ ವೀಲ್ ಇದೆ. ಇದಕ್ಕೆ ಡಿಸ್ಕ್ ಬ್ರೇಕ್ ಬೇರೆ ಇದೆ. ಅದು ABS ಇದೆ. ಫ್ರಂಟ್ ಮಾತ್ರ ABS, ಬ್ಯಾಕ್ ABS ಇಲ್ಲ. ಆಮೇಲೆ ಇಲ್ಲಿ ಮೋನೋಸಾಕ್ ಸಸ್ಪೆನ್ಷನ್ ಇದೆ ಇದಕ್ಕೆ. ಆಮೇಲೆ ಹಿಂದ್ಗಡೆ ವೀಲ್ ನೋಡೋದಾದರೆ ಇದು 120/80 18 ಇಂಚಸ್ ವೀಲು. ಅದು 21, ಇದು 18 ಬರುತ್ತೆ. ಇದಕ್ಕೆ ಬ್ಯಾಕ್ ಡಿಸ್ಕ್ ಇದೆ ಮತ್ತು ಚೈನ್ ಎಲ್ಲ ಓಪನ್ ಚೈನ್ ಸಿಸ್ಟಮು. ನೀವು ಆವಾಗ ಚೈನ್ ಲೂಬು ಅದೆಲ್ಲ ಮಾಡಿಸ್ತಾ ಇರಬೇಕು. ಎಕ್ಸಾಸ್ಟೂ ಫುಲ್ ಮೇಲಿದೆ. ಸೊ ಆಫ್ ರೋಡಿಗೆಲ್ಲ ಒಳ್ಳೆ ಯೂಸ್ ಆಗುತ್ತೆ. ಆಮೇಲೆ ಹಿಂದ್ಗಡೆ ಇದು ಓನರು ಇದು ಬ್ಯಾಕ್ ಪ್ಲೇಟ್ ಏನಿದೆ ಅವರೇ ಹಾಕ್ಸಿರೋದು. ಇದು ಎಲ್ಲ ಆಕ್ಸೆಸರೀಸು. ಆಮೇಲೆ ಇದ್ರದ್ದು ನಂಬರ್ ಪ್ಲೇಟ್ದು ಒಂದು ಎಕ್ಸ್ಟೆಂಡರ್ ಬರುತ್ತೆ, ಬಿದ್ದೋಗಿದೆ. ಬಟ್ ಇವರೇ ಹಾಕ್ಸಿರೋದು ಓನರು. ಮತ್ತು ಸೀಟ್ ನೋಡ್ತಾ ಇರ್ಬೋದು ನೀವು. ಸೀಟು ಇದರಲ್ಲಿ ಇಷ್ಟು ಹೈಟ್ ಸೀಟ್ ಬರೋಲ್ಲ, ಫೋಮ್ ಬರೋಲ್ಲ. ಇಷ್ಟು ಇವರು ಓನರು ಅವ್ರಿಗಿನ್ನ ಈ ಗಾಡಿ ಫಸ್ಟೇ ಹೈಟು, ಇದಕ್ಕೆ ಇನ್ನೂ ಹೈಟ್ ಮಾಡಿಸ್ಬೇಕಂತ ಅವ್ರು ಇನ್ನೂ ರ್ಯಾಲಿ ಥರ ಮಾಡಿಸ್ಬಿಟ್ಟಿದ್ದಾರೆ. ಸೊ ಇನ್ನು ನೆಕ್ಸ್ಟು ನಾವು ನೋಡೋದಾದರೆ 5 ಇಂಜಿನ್ ಹತ್ರ ಬರೋದಾದರೆ 200cc ಇಂಜಿನ್, 17 ಮೀಟರ್ ಟಾಕು, 19 bhp ಬರುತ್ತೆ. ಅದು ನಿಮ್ಗೆ ಆಫ್ ರೋಡಿಗೆ ಹೋಗೋದಾದರೆ ಎಲ್ಲ ಯೂಸ್ ಆಗುತ್ತೆ. ಬಟ್ ನೀವು ಏನಾದರೂ ಹೈವೇಲೆಲ್ಲ ಕ್ರೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಪವರ್ ಕಮ್ಮಿ ಅಂತ ಅನಿಸುತ್ತೆ ಜನರಲಿ. ಆಮೇಲೆ ನಾನು ಹೇಳ್ತೀನಿ ಬಿಡಲ್ಲಿ, ಕ್ರ್ಯಾಶ್ ಗಾರ್ಡು ಹಾಕ್ಸಿದ್ದಾರೆ. ಇದೆಲ್ಲ ಆಫ್ಟರ್ ಮಾರ್ಕೆಟ್ ಕ್ರ್ಯಾಶ್ ಗಾರ್ಡ್. ಸೊ ಇವರು ಓನರೇ ಹಾಕ್ಸಿದ್ದಾರೆ ಇದನ್ನೆಲ್ಲ. ಸೊ ಇದು ಸ್ಲೈಡರ್ ಅಂತಲೂ ಅಂತಾರೆ ಇದನ್ನ, ಕ್ರ್ಯಾಶ್ ಗಾರ್ಡ್ ಸ್ಲೈಡರು ಮತ್ತು ಕ್ರ್ಯಾಶ್ ಗಾರ್ಡು. ಮತ್ತು ಇದೊಂದು ಪ್ಲೇಟು ಅವರೇ ಹಾಕ್ಸಿರೋದು. 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ಇದ್ರದ್ದು ಸ್ಟ್ಯಾಂಡ್ ನೋಡಿ ಎಷ್ಟು ದೊಡ್ಡದಿದೆ. ಅದಕ್ಕೆ ಇದನ್ನು ಆಕ್ಸೆಸರೀಸ್ ಅವರು ಲೇಟರ್ ಆ್ಯಡ್ ಮಾಡಿರೋದು. ಸೊ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 270 mm ಇರೋದು. ಹ್ಯಾಂಡಲ್ ಬರೋದಾದರೆ ಇದು ಹೊಸ ಥರ ಸ್ವಿಚ್ಚು ಈಗ ಬಂದಿರೋ ವೇರಿಯಂಟ್ ಇದಕ್ಕೆ ಕೊಟ್ಟಿರೋದು. ಆಮೇಲೆ ಇದಕ್ಕೆ ನಕಲ್ ಗಾರ್ಡ್ ಪ್ರೊಟೆಕ್ಟರ್ಸ್ ಇವರೇ ಹಾಕ್ಸಿರೋದು ಆಫ್ಟರ್ ಮಾರ್ಕೆಟು, ಸ್ವಲ್ಪ ಸ್ಟಡಿ ಇರಲಿ ಅಂತ. ಆಮೇಲೆ ಇದ್ರದ್ದು ವಿಂಡ್ಶೀಲ್ಡ್ ಬಂದಿದೆ, ಇದನ್ನು ಅವರು ಟಿಂಟ್ ಮಾಡಿಸ್ಕೊಂಡಿದ್ದಾರೆ. ನಿಮಗೆಲ್ಲ ಹೈವೇಲಲ್ಲೆಲ್ಲ ನಿಮಗೆ ಒಳ್ಳೆ ವಿಂಡ್ನೆಲ್ಲ ಡೈವರ್ಟ್ ಮಾಡುತ್ತೆ. ಬಟ್ ಏನೇನೂ ವಿಂಡ್ಶೀಲ್ಡು ಇನ್ನೂ ಈಗ ಬರೋ ದೊಡ್ಡ ಬೈಕಲ್ಲೆಲ್ಲ ಬರೋಷ್ಟೆಲ್ಲ ಇಲ್ಲ. ಸೊ ಆ್ಯಡಿಕ್ವೇಟ್ ಇದೆ, ಯೂಸ್ ಮಾಡ್ಕೋಬೋದು. ಕಂಪ್ನಿಯಿಂದನೇ ಬರೋದು. ಚಾರ್ಜರ್ ಇದೆ. ಈ ಕಾನ್ಸೋಲಿಗೆ ನಾವು ಮಾತಾಡೋದಾದರೆ ಬಂದರೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಅದೆಲ್ಲ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ಇದು ಕಿಲೋಮೀಟರ್ ಸ್ಪೀಡು, ಇದು ಓಡೋಮೀಟರು, ಆಮೇಲೆ ಟೈಮು, ಇದು ಫ್ಯೂಲ್ ಗೇಜು, ಇದು RPM ಮೀಟ್ರು, ಮತ್ತು ಟ್ರಿಪ್ 1 ಇದೆ, ಟ್ರಿಪ್ 2 ಇದೆ. ಇದು ನಿಮ್ಮ ಡಿವೈಸ್ನ ಕನೆಕ್ಟ್ ಮಾಡಿ ಮ್ಯಾಪ್ಸ್ ಎಲ್ಲ ತೋರಿಸ್ಬೋದು, ಆ ಥರದ್ದಿದೆ. ಸೊ ಇದು ನೀವು ಈಕೋ ಮೋಡಲ್ಲಿ ಓಡಿಸ್ತೀರಾ ಇಲ್ವಾ ಅಂತ ತೋರಿಸುತ್ತೆ. ABS ಮೋಡ್ಸು, ರೋಡು, ಆಫ್ ರೋಡು ಮತ್ತು ರ್ಯಾಲಿ ಅಂತ 3 ನಿಮಗೆ ಮೋಡ್ ಕೊಟ್ಟಿದ್ದಾರೆ. ಇದು ಪವರ್ ಏನು ಚೇಂಜ್ ಆಗೋಲ್ಲ, ಬಟ್ ನಿಮಗೆ ABS ಮಾತ್ರ ಚೇಂಜ್ ಆಗೋವಂಥದ್ದು. ಇದು ಆರನ್ನು ಗಾಡಿದು ಓಕೆ ಚೆನ್ನಾಗಿದೆ. ಕ್ಲಚ್ಚೂ ಅಷ್ಟೇ ತುಂಬ ಸ್ಮೂತಾಗೇ ಇದೆ. ಗಾಡಿದು ಟ್ಯಾಂಕ್ ಬಗ್ಗೆ ಮಾತಾಡೋದಾದರೆ ಇದು 13 ಲೀಟರ್ಸ್ ಟ್ಯಾಂಕು. ಒಂದು 35 ಅಂತ ಅದು ಕೊಡುತ್ತೆ ಮೈಲೇಜು. ಇನ್ನೊಂದು ಫೀಚರ್ ಏನು ಅಂದರೆ ಹಳೇದಕ್ಕೂ ಹೊಸದಕ್ಕೂ ಇದು ಹೆಡ್ಲೈಟು ಈ ಥರ ಥರ ಸಿಂಬಲ್ ಥರ ಕೊಟ್ಟಿದ್ದಾರೆ. ಇದು ಈ ಥರದ್ದು ಈಗ ಕೊಟ್ಟಿದ್ದಾರೆ 2 ಪ್ರೊಜೆಕ್ಟರ್ ಲೈಟ್ಸ್ ಕೊಟ್ಟಿದ್ದಾರೆ ಇಲ್ಲಿ.
ಇದು ಹೊಸದು ಕೊಟ್ಟಿರೋದು. ಸೊ ಇದು ನಿಮಗೆ ಹೈ ಬೀಮು ಬರೋದು. ಗಾಡಿ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಇವಾಗ ಇದ್ರದ್ದು ರೈಡ್ ರಿವ್ಯೂ ನೋಡ್ಕೊಂಬನ್ನಿ. ಇನ್ನು ನಾವು ಅಲ್ಲಿ ಸಿಗೋಣ. ಬಾಯ್ ಬಾಯ್. ಏನು ಗುರು, ಹಿಂದೆ ತುಂಬ ವೆಯ್ಟ್ ಇದೆಯಾ ನೀನು? ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಷೇಕ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಎಕ್ಸ್ಪಲ್ಸ್ ಪ್ರೋ ವರ್ಷನ್ದು ಬೈಕ್ನ ರಿವ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಒಂದ್ಸರಿ ಗಾಡಿ ಓಡಿಸ್ಬಿಟ್ಟು ರೈಡಿಂಗ್ ರಿವ್ಯೂ ನೋಡೋಣ. ಅಷ್ಟು ಎಕ್ಸ್ಪಲ್ಸ್ ಪ್ರೋ ಅಲ್ಲಿ ಅಟ್ರಾಕ್ಟಿವ್ ಆಗೋದು ಅಂತ ಅಂದರೆ ಅದು ಹೈಟು. ಎಕ್ಸ್ಪಲ್ಸ್ಗೂ ಎಕ್ಸ್ಪಲ್ಸ್ ಪ್ರೋ ವೇರಿಯಂಟ್ಗೂ ಇದೆ ಮೇಯ್ನ್ ಅಡ್ವಾಂಟೇಜ್. ಅಂದರೆ ಚೇಂಜಸ್ ಅಂತ ಎದ್ದು ಕಾಣೋದು ಬರೀ ಹೈಟ್ ಒಂದೇ ಗಾಡಿದು. ಇನ್ನು ಮಿಕ್ಕಿ ಫೀಚರ್ಸ್ ಎಲ್ಲ ಗಾಡೀಲಿ ಸೇಮೇ ಇದೆ. ಗಾಡಿ ಹೈಟು ಮತ್ತು ಸಸ್ಪೆನ್ಷನ್ನು, ಫ್ರಂಟು ಬ್ಯಾಕು ಎರಡು ಸಸ್ಪೆನ್ಷನ್ ಚೇಂಜ್ ಇದೆ. ಹೈಟ್ ಇದೆ ತುಂಬಾ. ಅದ್ರ ಜೊತೆಗೆ ಅಡ್ಜಸ್ಟೇಬಲ್ ಕೂಡ ಇದೆ. ಫ್ರಂಟು ಬ್ಯಾಕು ಬೋತ್ ಸಸ್ಪೆನ್ಷನ್ಸ್ ಆರ್ ಅಡ್ಜಸ್ಟೇಬಲ್. ಓಕೆ, ಅವನು ಕೋಟ್ ನನ್ನ ಅದೇ ಸಾಲಿ. ಇದು ಗಾಡಿ ಸ್ವಲ್ಪ ಟ್ಯೂನಿಂಗ್ ಮಾಡಿಸಿದೆ. ಇದು ಹ್ಯಾಂಡಲ್ ಗಾರ್ಡೂ ಅಷ್ಟೇ. ಫಸ್ಟು ಬೇರೆ ಹ್ಯಾಂಡಲ್ ಗಾರ್ಡ್ ಇತ್ತು ಕಂಪ್ನಿದು, ಬಟ್ ಅದರಲ್ಲಿ ಅಷ್ಟೊಂದು ಲುಕ್ ಬರೋಲ್ಲ. ಇನ್ನೊಂದು ಸ್ವಲ್ಪ ಡೌನ್ ಬರುತ್ತೆ. ವಿಡ್ತು ಕೂಡ ಅಷ್ಟೇ. ಇದು ನಮ್ಮ ಕಂಫರ್ಟೇಬಲ್ಗೋಸ್ಕರ ಗಾಡಿ ಹೈಟು ಮತ್ತು ನಮಗೆ ಪೇಯ್ನ್ ಬರಬಾರ್ದು ಅಂತ ಹ್ಯಾಂಡಲ್ ಬಾರ್ನ ಇದು ಚೇಂಜ್ ಮಾಡಿಸಿದ್ದೀವಿ. ಕಂಪ್ನಿಯಿಂದ ಬರೋದೇ ಬೇರೆ ಥರ ಇರುತ್ತೆ ಹ್ಯಾಂಡಲ್ ಬಾರು. ಸೀಟ್ ಕೂಡ ಅಷ್ಟೇ. ಈ ಸೀಟ್ ಚೇಂಜ್ ಮಾಡಿಸಿರೋ ಕಾರಣ ಇದನ್ನು ಮಾಡಿಸ್ಲೇಬೇಕು, ಇಲ್ಲಾಂದರೆ ಸೀಟು ಸ್ವಲ್ಪ ಕೆಳಗಾಗ್ಬಿಟ್ಟು ಹ್ಯಾಂಡಲ್ ಬಾರ್ ಹೈಟ್ ಆಗುತ್ತೆ. ಇಲ್ಲಿ ಸೀಟು ಚೇಂಜ್ ಮಾಡಿಸಿದ್ದೀವಿ. ಇದು ರ್ಯಾಲಿ ಸೀಟು. ಈ ಸೀಟ್ ಹಾಕ್ಸ್ಬಿಟ್ಟು ಮೊದಲೇ ಖಾಲಿ ಇಟ್ಕಲ್ಲ. ಹಿಂದೆ ಯಾರು ಕುತ್ಕೊಂಡ್ರೆ ಮಾತ್ರ ಗಾಡಿ ಸಸ್ಪೆನ್ಷನ್ ಸ್ವಲ್ಪ ಕೆಳಗಡೆ ಹೋದಾಗ ಎರಡೂ ಕಾಲನ್ನ ಫುಲ್ಲು ಕೆಳಗಡೆ ಇಕ್ಬೋದು, ಇಲ್ಲಾಂದರೆ ನಮ್ಮದು ಟೋಸ್ ಮಾತ್ರ ಟಚ್ ಆಗುತ್ತೆ ಅಷ್ಟೇ. ಬ್ರೇಕ್ಸು ಸಕ್ಕತ್ತಾಗಿದೆ. ಫ್ರಂಟ್ ಬ್ರೇಕು, ಬ್ಯಾಕಲ್ಲಿ ಒಂದು ABS ಕೊಟ್ಟಿಲ್ಲ. ಎಷ್ಟೇ ಸ್ಪೀಡಾಗಿ ಹೋಗಿ ಬ್ರೇಕ್ ಹಾಕಿದ್ರೂ ಕೂಡ ನೋಡಿ ಈ ಥರ ಇದೆ, ನಿಲ್ಲಿಸ್ಬೋದು. ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಇವಾಗಲೂ ಲಾಂಗ್ ಟರ್ನ್ ತೊಗೊಂಡು ಸಾಯ್ಬೇಕಿದ್ರಲ್ಲಿ, ಶಾರ್ಟ್ ಟರ್ನ್ ತೊಗೊಳಕ್ಕಾಗಲ್ಲ, ಕಾಲು ಬೇರೆ ಎಟ್ಕಲ್ಲ ಕರೆಕ್ಟಾಗಿ. ಕುಳ್ಳ ಬೋಲ್ತೆ तो मेरे कैसा फीलिंग होगा, ऊपर वाला बनाया मेरे कुल्ला. ಮಹದೇಶ್ವರ ಎಲ್ಸಿಗೆ ತೊಗೊಂಡೋಗಿದ್ದು ಗಾಡಿ ತೊಗೊಂಡು ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ. 2 to 3 ಮಂತ್ಸು ರನ್ನಿಂಗ್ ಇದೆ. ಗಾಡಿ ತೊಗೊಂಡಾಗಿಂದನೂ ಫುಲ್ ಕೆಚ್ಚಿರೋದೇನೆ. ಹಾಸನ್ ಹೈವೇಲೆಲ್ಲ ತುಂಬ ಓಡಿಸಿದ್ದೀವಿ. ಫಸ್ಟ್ ಸರ್ವಿಸ್ ಆಗೋಕ್ಕಿಂತ ಮುಂಚೆ ಕೂಡ ಗಾಡಿ ಟಾಪ್ ಸ್ಪೀಡು ನಾವು ತೊಗೊಂಡು ಒಂದು ವಾರದೊಳಗಡೆ ಓಡಿಸಿರೋದು 125. ಎಂಥ ಇದರಲ್ಲಿ ಹಾರಿಸೋದು ಗಾಡಿ ಅಂತೂ ಹೂವು ನೋಡಿ, ಹಂಸು ಏನು ಫೀಲ್ ಆಗಲ್ಲ. ಆಫ್ ರೋಡಿಂಗಿಗೆ ಸಖತ್ ಗಾಡಿ ಇದು, ಹೇಳ್ಬೇಕಾಗೇ ಇಲ್ಲ. ಎಕ್ಸ್ಪಲ್ಸು ಅವಾಗಿಂದನೂ ಅಷ್ಟೇ. ಅವಾಗ ಇಂಪಲ್ಸು, ಇವಾಗ ಎಕ್ಸ್ಪಲ್ಸು. ಹೈವೇಲೆಲ್ಲ ಹೋದಾಗ ನಿಮಗೇನು ಜಾಸ್ತಿ ವಿಂಡ್ ಹೊಡಿತಾ ಇದೆ ಅಂತಲೂ ಅನಿಸಲ್ಲ. ಆರಾಮಾಗಿ ಹೋಗ್ಬೋದು. ಗಾಡೀಲಿ ಸ್ವಲ್ಪ ಬೆಂಡಾದ್ರೂ ಸಾಕು, ನಾವು ಮಲ್ಕೊಂಡು ಓಡಿಸೋ ಥರನೇ ಆಗುತ್ತೆ. ಬಟ್ ಹೋಗಿ ಹೋಗಮ್ಮ, ಕಾಲ್ಗೆಲ್ಲ ಅಷ್ಟೊಂದು ಹೀಟ್ ಹೊಡಿಯಲ್ಲ ಇದರಲ್ಲಿ. ಗಾಡಿ ಮೈಲೇಜಲ್ಲೂ ಅಷ್ಟೇ ಏನು ನೋ ಡಿಫ್ರೆನ್ಸ್. ಮ್ಯಾಕ್ಸಿಮಮ್ 38 to 40. ಇದು ಕೂಡ ಹೈವೇಲಿ ಸಿಟಿ ಓಡಿಸಿದ್ರೆ 34 to 33 ಅಷ್ಟು. ಲಾಂಗ್ ಟರ್ನ್ ತೊಗೊಳ್ಬೇಕು, ಶಾರ್ಟ್ ಟರ್ನ್ ತೊಗೊಳಕ್ಕಾಗಲ್ಲ. ಹಿಂಗಿಂದ ಹೋಗಿ ಒಳ್ಳೆ ಬೀಳೋ ಥರ ಅನಿಸುತ್ತೆ. ಶ್ರೀಕೃಷ್ಣ ಪರಮಾತ್ಮ ಕಾಪಾಡಪ್ಪ. ನನ್ನ ರೈಡಿಂಗ್ ರಿವ್ಯೂನ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ. ಪರ್ಸ್ನಲ್ ಫೀಲಿಂಗು ಎಕ್ಸ್ಪಲ್ಸ್ ಪ್ರೋನ ತೊಗೊಳ್ಬೇಕು ಅಂತ. ಯಾಕೆ ಅಂದರೆ ಮೇಂಟೆನೆನ್ಸ್ ಕಾಸ್ಟು ನಮಗೆ ಆರಾಮಾಗಿದೆ. ಗಾಡಿನೂ ಅಫೋರ್ಡ್ ಮಾಡ್ಬೋದು ನಾವು, ಬರೋ ಸ್ಯಾಲ್ರಿ ಅದಕ್ಕೆ ಇದಕ್ಕೆ ಎಲ್ಲ. ಬಡವರು ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ. ಇಷ್ಟು ಹೇಳ್ತಾ ನನ್ನ ರೈಡಿಂಗ್ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಓಕೆ, ಟೇಕ್ ಕೇರ್, ಟಾಟಾ, ಸಿ ಯು, ಬಾಯ್ ಬಾಯ್.